ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಆಪ್ತ ಧನ್ವೀರ್ ಇಂದು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣ ಪೊಲೀಸರ ವಿಚಾರಣೆಗೆ ಹಾಜರಾಗದ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದಾರೆ. ದರ್ಶನ್ ಆಪ್ತ ಧನ್ವೀರ್ಗೆ ಇಂದು ಮತ್ತೊಂದು ನೋಟಿಸ್ ಅನ್ನು ನೀಡಲಾಗಿದೆ. ಸೋಮವಾರ ವಿಚಾರಣೆಗೆ ಹಾಜರಾಗಲೇಬೇಕು ಎಂದು ನೋಟಿಸ್ ಅನ್ನು ಈಗ ನೀಡಿರುವಂತದ್ದು. ನವೆಂಬರ್ 10ರಂದು ಧನ್ವೀರ್ ವಿಚಾರಣೆಯನ್ನ ಮಾಡಿ ಪೊಲೀಸರು ಹಿಂದೆ ಕಳಿಸಿದ್ರು. ಈಗ ನವೆಂಬರ್ 13ರಂದು ನಿನ್ನೆ ವಿಚಾರಣೆಗೆ ಬರುವಂತೆ ಧನ್ವೀರ್ಗೆ ಸೂಚನೆಯನ್ನ ಕೂಡ ಮಾಡಲಾಗಿತ್ತು. ತಮ್ಮ ವಕೀಲರ ಮೂಲಕ ಧನ್ವೀರ್ ಕಾಲಾವಕಾಶಗಳನ್ನ ಕೂಡ ಕೇಳಿದ್ರು. ಧನ್ವೀರ್ ಸದ್ಯ ಟ್ರಿಪ್ಪಿನಲ್ಲಿ ಇದ್ದಾರೆಂದು ಅವರ ವಕೀಲರು ತಿಳಿಸಿರುವಂತದ್ದು. ಆದರೆ ವಿಚಾರಣೆಗೆ ಧನ್ವೀರ್ ಇಂದು ಕೂಡ ಹಾಜರಾಗಿಲ್ಲ. ಮತ್ತೆ ಸೋಮವಾರ ವಿಚಾರಣೆಗೆ ಬರಲೇಬೇಕು ಎಂದು ಸ್ಟ್ರಿಕ್ಟ್ ಆಗಿ ಈಗಾಗಲೇ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಆಪ್ತ ಧನ್ವೀರ್ ಅವರನ್ನ ಸಿಸಿಬಿ ಪೊಲೀಸರು ನವೆಂಬರ್ 10ರಂದು ವಿಚಾರಣೆಗೆ ಕರೆಸಿದ್ರು. ಅಲ್ಲಿ ಆದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಕರೆಸಿದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ಗಳನ್ನ ವಶಪಡಿಸಿಕೊಂಡು ಅವರ ಮೊಬೈಲ್ನಲ್ಲಿ ತನಿಖೆಗಳನ್ನ ಮಾಡಿ ನಂತರ ಅವರನ್ನ ವಾಪಸ್ ಕಳಿಸಲಾಗಿತ್ತು. ಪುನಃ ನವೆಂಬರ್ 13ರಂದು ವಿಚಾರಣೆ ಕೂಡ ನಡೆಯಿತು. ಇಂದು ಕೂಡ ವಿಚಾರಣೆ ಇದ್ದು ಆ ವಿಚಾರಣೆಗೆ ಅವರು ಗೈರಾಗಿದ್ದು ಈ ಹಿನ್ನೆಲೆಯಲ್ಲಿ ಮತ್ತೆ ಸೋಮವಾರ ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಎಂಬಂತೆ ನೋಟಿಸ್ ಅನ್ನ ಪುನಃ ಸಿಸಿಬಿ ಪೊಲೀಸರು ಧನ್ವೀರ್ ಅವರಿಗೆ ನೀಡಿದ್ದಾರೆ.